ಬರ್ತಾ ಇದ್ದು ಶ್ರೀರಾಮರಂಗಪುರ ಅಂತ ಒಂದು ಹಳ್ಳಿ, ಹುಬ್ಳಿಯಿಂದ ಒಂದು 18 ಕಿಲೋಮೀಟರ್ ಹತ್ರ ಬರುತ್ತೆ. ನಮ್ಮ ತಂದೆಯವರು ವ್ಯವಸಾಯ ಮಾಡೋ ಒಂದು ಸಣ್ಣ ರೈತರು. ನಮ್ಮದು 2005ರಲ್ಲಿ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಅಂಡರ್ PG ಸೆಂಟರ್ ಇದ್ದಾಗ MBA ಮಾಡ್ಕೊಂಡು ಬೆಂಗಳೂರಲ್ಲಿ ಒಂದು ಕೆನಡಾ ಕಂಪ್ನಿಗೆ ಜಾಬ್ ಮಾಡ್ತಾ ಇದ್ದೆ. 2009ರಲ್ಲಿ ಬೆಂಗಳೂರಿಂದ ಜಾಬ್ ಬಿಟ್ಟು ನಮ್ಮ ತಂದೆಯವರ ಗೌರ್ಮೆಂಟ್ ಎಲ್ಲ ಬೆಳೀತಾ ಇದ್ರು. ಸೊ ಇದರಲ್ಲಿ ವ್ಯಾಪಾರ ಮಾಡೋದು ಒಂದು ವಿಚಾರದಿಂದ 2009ರಲ್ಲಿ ಮಾತೃಭೂಮಿ ಅಂತ ನಮ್ಮ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ, ಮಾತೃಭೂಮಿ ಆಗ್ರೋ ಅಂತ. ಇದರ ಮುಖ್ಯ ಉದ್ದೇಶ ಇಲ್ಲಿ ನಮ್ಮ ಬಳ್ಳಾರಿ ಭಾಗದಾಗ ಮತ್ತು ರಾಯಚೂರು ಭಾಗದಾಗ ಬೆಳೆದಿರುವಂಥ ಒಣಮೆಣಸಿನಕಾಯಿಯನ್ನು ನಮ್ಮ ಭಾರತದ ತುಂಬೆಲ್ಲ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಲ್ಲಿಗೆಲ್ಲ ಕಳಿಸೋದು ಒಂದು ಮುಖ್ಯ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ನಾವು ಚಿಕ್ಕದಾಗಿ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ನಮಗೆ ಇವತ್ತಿಗೆ 2025 ಮಾರ್ಚ್ಗೆ 130 ಕೋಟಿ ಟರ್ನ್ ಓವರ್ ಮಾಡಿದ್ದೀವಿ. ಇದರ ಜೊತೆಗೆ ಅಂದರೆ ನಾವು 2016ರಿಂದ ಕೂಡ ಸಸ್ಟೈನಬಲ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಇತ್ತೀಚೆಗೆಲ್ಲ ನೀವು ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡಿರ್ಬೋದು, MDH ಮತ್ತು ಎವರೆಸ್ಟ್ ಮಸಾಲೆಗಳೆಲ್ಲ ಸಿಂಗಪೂರು, ಮಲೇಷಿಯಾ ಈ ಕಡೆ ಎಲ್ಲ ಹೋದಾಗ ಅಲ್ಲಿಂದ ರಿಜೆಕ್ಟ್ ಆಗಿ ಕೆಮಿಕಲ್ ರೆಸಿಡ್ಯೂಸ್ ಭಾಳ ಇದ್ದಾವೆ ಅಂತೇಳಿ ವಾಪಸ್ ಬಂದಿದೆ. ಸೊ ಇದು ಯಾಕೆ ಬರ್ತಾ ಇದೆ ಅಂದರೆ ನಾವು ಬಳಕೆ ಮಾಡುವಂಥ ಅತಿಯಾದ ಫರ್ಟಿಲೈಸರ್ ಮತ್ತು ಕೆಮಿಕಲ್ಸು. ಇತ್ತೀಚೆಗೆ ಒಂದು ಕೆಲವು ಮಾಧ್ಯಮದಲ್ಲಿ ಬರ್ತಾ ಇತ್ತು, ನಮ್ಮ ರಾಯಚೂರಲ್ಲಿ ಈ ಚೌಳೆಕಾಯಿ ಸ್ಪ್ರೇಯಿಂಗ್ ಮಾಡಿ ಮರುದಿನ ಹೋಗಿ ಅದು ತಿನ್ನಲಿಕ್ಕೆ ಗಂಡ ಹೆಂಡತಿ ಅವ್ರ ಮಗು 3 ಜನ ಸೇಮ್ ರೈತರು ಸೇಮ್ ಹೊಲದಾಗ ಇದಾಗಿದ್ದೆಲ್ಲ ತಮಗೆಲ್ಲ ಗೊತ್ತಿರೋ ವಿಷಯನೇ. ಸೊ ಇದು ನಿಮ್ಗೆ ಇನ್ನೊಂದು ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಸುತ್ತಮುತ್ತಲ ಮನೆಯವರು ಇಲ್ಲ ನಮ್ಮ ಮನೆಯಲ್ಲಿ ಕೂಡ ಏನೋ ಒಂದು ಕೆಟ್ಟ ಅಭ್ಯಾಸ ಇಲ್ಲದೆ ಕ್ಯಾನ್ಸರ್ ಅನ್ನೋದು ಎಲ್ಲ ಕಾಮನ್ ಆಗ್ಬಿಟ್ಟಿದೆ ಇತ್ತೀಚೆಗೆ. ಆ ಕ್ಯಾನ್ಸರ್ ಯಾಕೆ ಬರ್ತಾ ಇದೆ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಕೆಮಿಕಲ್ ರೆಸಿಡ್ಯೂಸ್ ಅಂತ ಹೇಳ್ಬಿಟ್ಟು ಹಂಗೆ ಉಳ್ಕೊಂಡ್ಬಿಡ್ತವೆ. ನಾವು ಸ್ಪ್ರೇ ಏನು ಮಾಡ್ತೀವೋ ಸಿಂಥೆಟಿಕ್ ಈ ಬ್ಯಾಂಡ್ ಕೆಮಿಕಲ್ಸು ಇಂಥವೆಲ್ಲ ನಮ್ಮ ಆಹಾರದಲ್ಲಿ ಹಂಗೆ ಉಳ್ಕೊತವೆ. ಇವಾಗ ಅಟ್ಲೀಸ್ಟು ನಾವು ತಿನ್ನೋ ರೈಸ್ಗೆ ಮೇಲೆ ಒಂದು ಹೊಟ್ಟಿರುತ್ತೆ, ಅದನ್ನು ಡಿಹಸ್ಟ್ ಮಾಡಿ ರೈಸ್ ಮಾಡ್ತೀವಿ. ಈ ಒಣಮೆಣಸಿನಕಾಯಿಯನ್ನು ಫರ್ದರ್ ಏನೂ ಮಾಡೋಕ್ಕಾಗಲ್ಲ, ಡೈರೆಕ್ಟ್ ಕ್ರಷ್ ಮಾಡಿ ಪೌಡರ್ ಮಾಡಿ ಪ್ಯಾಕ್ ಮಾಡಿ ನಮ್ಮ ಮನೆಗೆ ಬಂದು ನಮ್ಮ ಹೊಟ್ಟೆಗೆ ಸೇರ್ತದೆ. ಸೊ ಈ ಉದ್ದೇಶಕ್ಕೆ ನಾವು ಕೊಡೋ ಕಂಪ್ನಿಗಳು ಭಾರತ ತುಂಬ ಇದ್ದಾವೆ. ಓಲಮ್ ಆಗ್ರೋ ಮತ್ತು ಸಿಂಥೈಟು, ಪ್ಲ್ಯಾಂಟ್ ರೂಪಿಟ್ಸು, MTR, ಈಸ್ಟರ್ನು, ಆಚಿ ಮಸಾಲ ಇವ್ರಿಗೆಲ್ಲರೂ ಸಪ್ಲೈ ಮಾಡ್ತೀವಿ. ನಮ್ಮ ದೇಶದಲ್ಲಿರೋ ಎಲ್ಲ ಕಂಪ್ನೀಸ್ ಕೂಡ ಸದ್ಯಕ್ಕೆ ಖರೀದಿ ಮಾಡ್ತಾರೆ. ಓಲಮ್ಮು ಮತ್ತು ಒಂದಿಷ್ಟು ಕಂಪ್ನೀಸ್ ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೂಡ ಅದು ಕೆಮಿಕಲ್ ಇರೋ ಆಹಾರವನ್ನು ಅದೇ ಮೆಣಸಿನಕಾಯಿನೇ ಖರೀದಿ ಮಾಡಿ ಮತ್ತೆ ಅದು ಕಾರ್ಪೊರೇಟ್ ರೂಪದಲ್ಲಿ ಬರ್ತಾ ಇದೆ. ಈ ಸಸ್ಟೈನಬಲ್ ಅಗ್ರಿಕಲ್ಚರ್ ಅನ್ನೋದು ಏನಂದರೆ ಮುಖ್ಯ ಉದ್ದೇಶ, ನಾವು ಇದರಲ್ಲಿ ಒಣಮೆಣಸಿನಕಾಯಿಯನ್ನು ಟೆಸ್ಟ್ ಮಾಡಿದಾಗ ಅದರಲ್ಲಿ 99.99% ಕೆಮಿಕಲ್ ಇರಬಾರ್ದು. ಅಂದರೆ 0.1% ಮಾತ್ರ ಕೆಮಿಕಲ್ ಇದ್ದಾಗ ಅದು ಮನುಷ್ಯರು ತಿಂದರೆ ಕೂಡ ಹಾರ್ಮ್ಫುಲ್ ಆಗಲ್ಲ. ಅಂಥ ಸ್ಟ್ಯಾಂಡರ್ಡ್ ಇದನ್ನು ಯುರೋಪು ಮತ್ತು US ಈ ದೇಶದವರೆಲ್ಲ ಅಲ್ಲಿಗೆ ಹೋಗ್ತವೆ. ನಮಗಿಲ್ಲಿ ಕೆಮಿಕಲ್ ಇರೋವು ಎಲ್ಲವೂ ಇರೋವು ನಾವು ತಿಂತಾ ಇದ್ದೀವಿ. ಅಂದರೆ ಸ್ಕ್ರ್ಯಾಪ್ ಎಲ್ಲ ನಾವು ತಿಂತಾ ಇದ್ದೀವಿ. ಒಳ್ಳೆಯ ಗುಣಮಟ್ಟದ ಕೆಮಿಕಲ್ ಇಲ್ಲದ್ದು ಆಹಾರ ಎಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಇದು ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತೇಳಿ ನಾವು ಬಳ್ಳಾರಿ, ರಾಯಚೂರು ಮತ್ತು ಆಂಧ್ರ, ತೆಲಂಗಾಣ ಈ ಭಾಗದಾಗ ಹತ್ತತ್ರ ಒಂದು 3500 ರೈತರ ಜೊತೆಗೆ ಕೂಡಿ ಈ ಸಸ್ಟೈನಬಲ್ ಅಗ್ರಿಕಲ್ಚರ್ ಎಲ್ಲ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಂದರೆ ಕೆಮಿಕಲ್ ಬಳಕೆಯನ್ನು ಭಾಳಷ್ಟು ಕಡಿಮೆ ಮಾಡೋದು ಮತ್ತು ಫರ್ಟಿಲೈಸರ್ ಬಳಕೆಯನ್ನು ಕಡಿಮೆ ಮಾಡೋದು, ನಮ್ಮ ನೆಲ, ನಮ್ಮ ಜಲ ಇವನ್ನೆಲ್ಲ ಕೂಡ ಒಂದು ಮುಂದಿನ ತಲೆಮಾರಿಗೆ ಉಳಿಸ್ಕೊಂಡು ಹೋಗಿ ಸಂರಕ್ಷಣೆ ಮಾಡ್ಕೊಂಡು ಇದ್ದಿದ್ದರಲ್ಲಿ ಒಳ್ಳೆಯ ಆಹಾರವನ್ನು ಹೆಂಗೆ ಬೆಳೆಸೋದು ಅನ್ನೋದು ಒಂದು ಮುಖ್ಯ ಉದ್ದೇಶನೇ ಈ ಸಸ್ಟೈನಬಲ್ ಅಗ್ರಿಕಲ್ಚರ್. ಸೊ ಈ ನಮ್ಮ ಕಾರ್ಯವನ್ನು ನಾವು ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆ್ಯಂಡ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು FICCI ಅಂತ, ಇದು ಗೌರ್ಮೆಂಟು ಮತ್ತು ಪ್ರೈವೇಟ್ಗೆ ಇನ್ ಬಿಟ್ವೀನ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗಲ್ಲಿ ಭಾಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅವ್ರಿಗೆ ನಾವು ಅಪ್ಲೈ ಮಾಡಿದಾಗ ಅವರು ನಮ್ಮ ಈ ಎಲ್ಲ ಕೆಲಸವನ್ನು ನೋಡಿ 2025 ಡಿಸೆಂಬರ್ 15ನೇ ತಾರೀಕು ಸಾಯಂಕಾಲ ನಮಗೆ ಡೆಲ್ಲಿಯಲ್ಲಿ ಈ ಅವಾರ್ಡ್ ಬಂದಿದೆ. ಈ ಅವಾರ್ಡ್ಗೆ ಭಾಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಕೂಡ ನಾಮಿನೇಟ್ ಆಗಿದ್ದು. ಅದರಲ್ಲಿ ನಮ್ಮದು ಕರ್ನಾಟಕ ಭಾಗದಿಂದ, ಪರ್ಟಿಕ್ಯುಲರ್ ಆಗಿ ನಾರ್ತ್ ಕರ್ನಾಟಕ ಭಾಗದಿಂದ ನಾವು ಒಂದು ಕಂಪ್ನಿ, ಇದು ಒಂದೇ ಕಂಪ್ನಿ ಈ ಅವಾರ್ಡಿಗೆ ಅರ್ಹತೆ ಪಡೆದಿರೋದು